ನೀವು ಏನು ಯಾವ್ದ್ಯಾವ್ದೆಲ್ಲ ಈ ವಿಗ್ರಹ ತಯಾರಿಕೆಗೆ ಅಧ್ಯಯನ ಮಾಡಿದ್ರಿ ಅಂತ, ಯಾವ್ಯಾವ ಶೈಲಿಗಳನ್ನು ಅಧ್ಯಯನ ಮಾಡಿದ್ರಿ ಮತ್ತು ನಿಮ್ಮ ಮೂರ್ತಿಯಲ್ಲಿರ್ತಕ್ಕಂಥ ವಿಶೇಷತೆ ಏನು ಸರ್? ಹಾಂ, ಈಗ ಮೊದಲನೇದಾಗಿ ಅಯೋಧ್ಯೆ ಅಂತ ಕಲ್ಪನೆ ಬಂದಾಗ ಈಗ 1000 ವರ್ಷಗಳ ಹಿನ್ನೆಲೆ ಉಳ್ಳಂತಹ ದೇವಾಲಯವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ವಿ 500 ವರ್ಷದ ಹಿಂದೆ ಬಾಬರ್ನ ಕಾರಣದಿಂದ. ಆದರೆ ಆ ದೇವಾಲಯವನ್ನು ಪುನಃ ಪ್ರತಿಷ್ಠಾಪನೆ ಮಾಡೋದೇ ಒಂದು ಬಹಳ ದೊಡ್ಡ ಭಾಗ್ಯದ ಕೆಲಸ ಭಾರತಕ್ಕೆ. ಆ ದೃಷ್ಟಿಯಿಂದ ಈ ಶಿಲ್ಪ ನಿರ್ಮಾಣ ಮಾಡುವಾಗ ನಾವು ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾದಂತಹ ಒಂದು ಮನಸ್ಥಿತಿ ಪರಿಸ್ಥಿತಿ ನಮ್ಮ ಮನಸ್ಸಿನಲ್ಲಿ ಮೂಡಿತ್ತು. ಯಾಕೆಂದರೆ ಭಾರತದ ರಾಮಲಲ್ಲ ಆಗಿರಬೇಕು ಇದು. ಯಾಕೆಂದರೆ ಪ್ರಪಂಚ ಭಾರತವನ್ನು ಸಾಂಸ್ಕೃತಿಕವಾಗಿ ಗುರುತಿಸುತ್ತೆ, ಗೌರವಿಸುತ್ತೆ. ವಿದೇಶಿ ಜನಗಳೆಲ್ಲ ಭಾರತಕ್ಕೆ ಬರೋದು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಮತ್ತು ಕಲೆಯನ್ನು ನೋಡುವ ಉದ್ದೇಶದಿಂದ. ಹಾಗಾಗಿ ನಾವು ಸಂಪೂರ್ಣ ಭಾರತೀಯ ಶೈಲಿಯನ್ನು ಅನುಸರಿಸಿಕೊಂಡು ಅವಲಂಬಿಸಿಕೊಂಡು ಅದರ ಮೂಲಕ ಶಾಸ್ತ್ರೀಯವಾದಂತಹ ಏನು ನಮ್ಮ ಶಿಲ್ಪ ರಚನೆ ವಿಧಿವಿಧಾನಗಳೇನಿವೆ, ಪಂಚತಾಳ ಇರಬಹುದು ಇತ್ಯಾದಿ ಬಾಲ ವಿಗ್ರಹಗಳ ಕಲ್ಪನೆಗಳನ್ನು ಮನಸ್ಸಿನಲ್ಲಿ ಇಟ್ಟು ಜಗದೀಶ್ ಚಿಯಾ ಬೆಳೆದು ಕ್ವಿಂಟಾಲ್ಗೆ 30,000 ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಖಂಡ ಭಾರತದ ಎಲ್ಲ ಶೈಲಿಯನ್ನು ಒಂದುಗೂಡಿಸುವಂತಹ ನಿಟ್ಟಿನಲ್ಲಿ ನಾವು ಅದರ ಸಂಯೋಜನೆ ಮಾಡಿ, ಜೊತೆಗೆ ರಾಮಲಲ್ಲ ಅವನು ಅದು ವಿಷ್ಣುವಿನ ಒಂದು ಅವತಾರ ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನೋ ಕಾರಣದಿಂದ 7 ಅಡಿ ಎತ್ತರದ ವಿಗ್ರಹ, 7ನೇ ಅವತಾರವಾದಂತಹ ರಾಮ. ಹೀಗೆ ಅದಕ್ಕೆ ಆ ರಾಮನ ಡೆಫಿನೇಷನ್ನಿಗೆ ಆದಿನಾರಾಯಣನ ಮೂಲ ಸ್ವರೂಪ ಅವನು ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಶಂಖಚಕ್ರ ಗದಾ ಪದ್ಮಗಳನ್ನು ಹಾಕಿದಿರ್ಬೋದು. 7ನೇ ಅವತಾರ ಅನ್ನೋದು ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ದಶಾವತಾರಗಳನ್ನು ಹಾಕಿರಬಹುದು. ಸೂರ್ಯ ಸ್ನಾನ ಆಗುವಂತಹ ಸಂದರ್ಭದಲ್ಲಿ ಕಿರೀಟದ ಮುಂಭಾಗದಲ್ಲಿ ಸೂರ್ಯನ ಶಿಲ್ಪವನ್ನೇ ಒಂದು ಚಿಕ್ಕದಾಗಿ ಕೆತ್ತನೆ ಮಾಡಿದ್ದಿರ್ಬೋದು. ಸೂರ್ಯ ಸಿಂಹರಾಶಿಯಲ್ಲಿ ಅವನ ಸ್ವಕ್ಷೇತ್ರ ಅನ್ನೋದನ್ನು ಗುರುತಿಸುವ ಸಲುವಾಗಿ ಭಾರತೀಯ ಶಿಲ್ಪಶಾಸ್ತ್ರದ ಸಂಕೇತವಾಗಿ ಸಿಂಹ ಲಲಾಟವನ್ನು ಪ್ರಭಾವಳಿಯ ಮೇಲ್ಭಾಗದಲ್ಲಿ ಹಾಕಿರೋದಾಗಿರಬಹುದು. ಅಥವಾ ಬಾಲರಾಮ ಆದ್ದರಿಂದ ಬಾಲಾಂಜನೇಯನನ್ನು ಕೆಳಭಾಗದಲ್ಲಿ ಸಂಯೋಜನೆ ಮಾಡಿದ್ವಿ. ಗರುಡನ ಸಂಯೋಜನೆಯೂ ಕೂಡ ಇತ್ತು. ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ವಿಷ್ಣುವಿನ ಅವತಾರ ರಾಮಲಲ್ಲ ಅನ್ನೋದನ್ನು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೆಲ್ಲ ಸೃಷ್ಟಿ ಮಾಡಿದ್ವಿ. ಶುಭ ಲಾಂಛನಗಳು, ಶುಭ ಚಿಹ್ನೆಗಳಾದಂಥ ಓಂ, ಸ್ವಸ್ತಿಕ್, ಶ್ರೀ ಇತ್ಯಾದಿಗಳನ್ನೆಲ್ಲ ಸಂಯೋಜನೆ ಮಾಡಿದ್ವಿ. ಪೂರ್ಣ ಕುಂಭದ ಸಂಯೋಜನೆಯನ್ನು ಮಾಡಿದ್ವಿ. ಅವಧ್ ಶೈಲಿ, ಉತ್ತರ ಭಾರತೀಯ ವಿಶೇಷವಾದ ಶೈಲಿಯನ್ನು ಹೆಚ್ಚು ಅದರೊಳಗಡೆಗೆ ನಾವು ಸೇರಿಸ್ಕೊಂಡಿದ್ವಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಹೆಚ್ಚಿನ ವಿಶೇಷ ಶೈಲಿಗಳನ್ನು ಇದರೊಳಗಡೆಗೆ ನಾವು ಜೋಡಿಸ್ಕೊಂಡು ಒಂದು ನಮ್ಮ ಕಲ್ಪನೆಯ ರೂಪಕ್ಕೆ ಒಂದು ಸಾಕಾರ ಕೊಡೋ ದೃಷ್ಟಿಯಲ್ಲಿ ನಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಎಲ್ಲವೂ ಸಿಕ್ತು. ಈ ರೀತಿಯಲ್ಲೆಲ್ಲ ಇದು ಮೂಡಿಬರೋದಕ್ಕೆ ಸಹಾಯ ಆಯಿತು. ವಿಶೇಷವಾಗಿ ನನ್ನ ಗುರುವಿನ ಕೃಪೆಯಿಂದ ಈ ಶಿಲ್ಪವನ್ನು ಮೂಡೋದಕ್ಕೆ ಅವಕಾಶ ಬಂದಿದ್ದು ನಾನು ನನ್ನ ಗುರುಗಳನ್ನು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಸ್ಮರಿಸ್ತೇನೆ. ಅವರ ಒಂದು ಆಶೀರ್ವಾದ ನನಗೆ ಇಲ್ಲಿ ತನಕ ತಂದು ಕೊಡ್ತು. ಹಾಗೆ ನನ್ನ ಜೊತೆಗೆ ತುಂಬ ಜನ ಸಹಾಯ ಸಹಕಾರ ಕೊಟ್ಟಿದ್ದಾರೆ. ಬಿಪಿನ್ ಸಿಂಗ್ ಬದೋರಿಯಾ ಇರಬಹುದು, ಅಥವಾ ಅನೇಕ ನಮ್ಮ ಶಿಷ್ಯರು ಮತ್ತು ಪ್ರಶಿಷ್ಯರು ಎಲ್ಲರೂ ಸೇರಿ ಒಂದು ಒಳ್ಳೆಯ ಶಿಲ್ಪವನ್ನು ಮೂಡಿಸೋದಕ್ಕೆ ಸಹಾಯ ಆಯಿತು ಅನ್ನುವಂಥದ್ದು. ಆದ್ದರಿಂದ ನನಗೆ ಸಹಾಯ ಸಹಕಾರ ಕೊಟ್ಟ ಎಲ್ಲವರನ್ನು ತನುಮನದಿಂದ ಅಭಿನಂದಿಸ್ತೇನೆ. ಮತ್ತು ಎಲ್ರಿಗೂ ಈ ಸಂದರ್ಭದಲ್ಲಿ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ಹಾರೈಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಸರ್, ಇನ್ನೊಂದು ಕರ್ನಾಟಕದ ಕಪ್ಪು ಶಿಲೆ ಏನಿದೆ, ಇದು ಉತ್ತರ ಭಾರತೀಯರಿಗೆ ಆ ಥರದ ಮೂರ್ತಿಗಳನ್ನ ನೋಡಿರೋ ಭಾಳ ಕಡಿಮೆ. ಎಲ್ಲ ವೈಟ್ ಮಾರ್ಬಲ್ ಇರ್ತಕ್ಕಂಥ ಮೂರ್ತಿಗಳು ಬಹುತೇಕ ನಾವು ಕಾಣ್ತೇವೆ. ಅಂದರೆ ನೀವು ಮೂರ್ತಿ ಕೆತ್ತನೆ ಮಾಡಬೇಕಾದ ಒಂದು ಸಂದರ್ಭದಲ್ಲಿ ಈಗ ಉತ್ತರ ಭಾರತದಲ್ಲಿ ಇದು ಸ್ಥಾಪನೆ ಆಗ್ತಿದೆ, ಕಪ್ಪು ಕಲ್ಲಿನ ವಿಗ್ರಹ ಸ್ಥಾಪನೆ ಆಗ್ತಿದೆ. ಇದನ್ನು ನೋಡಿದಾಗ ಇಲ್ಲಿನ ಜನರೇ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಥರದ್ದು ಏನಾದರೂ ನಿಮಗೆ ಈ ಥರ ಚರ್ಚೆ ನಡೆದಿತ್ತಾ? ನೋಡಿ, ಆ ಥರ ಏನೂ ಇಲ್ಲ. ಈಗ ಇಲ್ಲಿಯ ಕೆಲವು ಸಾಕ್ಷ್ಯಗಳನ್ನು ಗಮನಿಸಿದವಾಗ ಇಲ್ಲಿ ಒಂದು ಈ ಕೆಲವು ಅನ್ವೇಷಣೆಗಳನ್ನು ಮಾಡಿದ ಸಂದರ್ಭದಲ್ಲಿ ನಾವು ಇಲ್ಲಿಯ ಹಳೆಯ ಶಿಲ್ಪಗಳನ್ನು ಕೆಲವನ್ನು ಆಧರಿಸಿ ನೋಡಿದವಾಗ ಇಲ್ಲಿಯ 1000 ವರ್ಷಗಳ ಹಿನ್ನೆಲೆ ಇರುವಂತಹ ಕೆಲವು ಎವಿಡೆನ್ಸ್ಗಳು ಅಂತ ಏನು ಹೇಳ್ತೀವಿ, ಸಾಕ್ಷಿಗಳು, ಶಿಲ್ಪಗಳು, ಅದು ಕಲ್ಯಾಣಿ ಚಾಲುಕ್ಯರನ್ನ ಶಿಲ್ಪವನ್ನು ಹೋಲುವಂತಹ ಕಪ್ಪು ಕಲ್ಲಿನ ಮೂಲ ಶಿಲ್ಪಗಳು ಇಲ್ಲಿ ದೊರಕಿದ್ವು. ಅದನ್ನು ನಾವು ಗಮನಿಸ್ಕೊಂಡಿದ್ವಿ, ನೋಡಿದ್ವಿ. ಹಾಗಾಗಿ ಅದೇ ಶೈಲಿಯನ್ನು ಈಗ ಅಂತಲ್ಲ, 9-10ನೇ ಶತಮಾನದ ಸಂದರ್ಭದಲ್ಲಿಯೂ ಕೂಡ ಅಯೋಧ್ಯೆ ಮತ್ತು ಕರ್ನಾಟಕ ಇದು ಎರಡೂ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿತ್ತು ಅನ್ನುವ. ಯಾಕೆಂತಂದರೆ ಈ ಪ್ರದೇಶದಲ್ಲಿ ಆ ಕಪ್ಪು ಕಲ್ಲುಗಳು ಸಿಕ್ಕೋದಿಲ್ಲ.
ಅದು ಬಹುಶಃ ನಮ್ಮ ದಕ್ಷಿಣದಿಂದನೇ ಬಂದಿರುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಆ ಕಪ್ಪು ಕಲ್ಲಿನ ಶಿಲ್ಪ ಈ ಪೂರ್ವದಲ್ಲಿಯೇ ಮೊದಲನೇದಾಗಿತ್ತು. ಆನಂತರ ನಮಗೆ ಇವಾಗ ಎರಡನೇ ಸಾರಿ ಬಹುಶಃ 12ನೇ ಶತಮಾನ 11-12ನೇ ಶತಮಾನದಲ್ಲಿ ರಚನೆಯಾದಂತಹ ಯಾವುದು ಕೆಂಪು ಕಲ್ಲಿನ ಅಥವಾ ಈ ಪಿಂಕ್ ಕಲರ್ನಲ್ಲಿ ಏನು ಬರ್ತದಲ್ಲ ಆ ಕಲ್ಲಿನ ಆಲಯಗಳ ನಿರ್ಮಾಣ ಆಗಿದ್ದಿರ್ಬೋದು. ಅಥವಾ ಪೂರ್ವದಲ್ಲಿ ಚಿಕ್ಕದಾದ ಗುಡಿ ಇದ್ದು ಆನಂತರ ಅದನ್ನು ವಿಸ್ತೃತ ಗುಡಿಯನ್ನು ಮಾಡಿದಂತಹ ಸನ್ನಿವೇಶಗಳು ಇದ್ದಿರಬಹುದು. ಈ ಎಲ್ಲ ಎವಿಡೆನ್ಸ್ಗಳು ನಮಗೆ ಕಪ್ಪು ಶಿಲೆ ಮೊದಲು ಕೂಡ ಅಯೋಧ್ಯದಲ್ಲಿ ಇತ್ತು ಎನ್ನುವ ಸಾಕ್ಷಿ ಇದ್ದದ್ರಿಂದ ಇದ್ರ ಬಗ್ಗೆ ದಕ್ಷಿಣದವರಾಗಲಿ ಉತ್ತರದವರಾಗಲಿ ಹೆಮ್ಮೆ ಪಡಲೇಬೇಕು. ಈಗ ಅಮೃತ ಶಿಲೆ ಮತ್ತು ಕಪ್ಪು ಶಿಲೆ, ಶ್ಯಾಮಶಿಲೆ ಕೆತ್ತಲಿಕ್ಕೆ ಯಾವ್ದು ಈಸಿ ಮತ್ತು ಯಾವುದು ಭಾಳ ಈಸಿ ಅಂತ ಅನಿಸುತ್ತೆ? ಯಾವ್ದು ಸುಂದರತೆ ಯಾವುದ್ರಲ್ಲಿ ಜಾಸ್ತಿ ಬರುತ್ತೆ? ಎಲ್ಲ ಕಲ್ಲುಗಳು ತನ್ನದೇ ಆದ ವಿಶೇಷ ಗುಣವನ್ನು ಹೊಂದಿದೆ. ಇಲ್ಲಿ ಹೆಚ್ಚಾಗಿ ನಮಗೇನಾಗತ್ತೆ ಅಂತಂದರೆ ಅದು ಶ್ರೇಷ್ಠ ಇದು ಕನಿಷ್ಠ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲ ದೇವರ ಪ್ರಕೃತಿಯೇ, ಎಲ್ಲದೂ ತನ್ನದಾದ ಸ್ವತಂತ್ರ ಗುಣ ಸ್ವಭಾವವನ್ನು ಹೊಂದಿದೆ. ಅದಕ್ಕನುಗುಣವಾಗಿ ಈ ಹಿಂದಿನ ಕಲಾವಿದರು ಕೂಡ ಅದನ್ನು ಬಳಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಅದನ್ನು ಶೈಲಿ ಅಂತ ಕರಿತೀವಿ. ಹೊಯ್ಸಳ ಶೈಲಿಯೋ, ಚಾಲುಕ್ಯ ಶೈಲಿಯೋ, ಚೋಳ ಶೈಲಿಯೋ, ವಿಜಯನಗರ ಶೈಲಿಯೋ, ಪಲ್ಲವ ಶೈಲಿಯೋ, ರಾಷ್ಟ್ರಕೂಟ ಶೈಲಿಯೋ ಇತ್ಯಾದಿ ಅನೇಕ ಶಿಲ್ಪ ಶೈಲಿಗಳು ಮೂಡಿ ಬರೋದಕ್ಕೆ ವಿವಿಧ ಜಾತಿಯ ಕಲ್ಲುಗಳೇ ಕಾರಣ. ಹಾಗಾಗಿ ಯಾವ ಶೈಲಿಯೂ ಮೇಲೆ ಕೆಳಗೆ ಅನ್ನುವಂಥದ್ದೇನಿಲ್ಲ. ಇದು ಭಾರತೀಯ ಕಲೆ, ಭಾರತೀಯ ಪರಂಪರೆ, ಭಾರತೀಯ ತತ್ವಗಳು, ಭಾರತೀಯ ಆದರ್ಶಗಳು ಇವೆಲ್ಲವೂ ಸೇರಿ ಭಾರತದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿ ವಿದೇಶದಿಂದ ಕೂಡ ಮೆಚ್ಚುಗೆಯನ್ನು ಗಳಿಸುವಂತಹ ಒಂದು ತನ್ನ ಗುಣ ಲಕ್ಷಣಗಳನ್ನು ಹೊಂದಿದ್ದು ವಿಶೇಷವಾದ ಈ ಕಲೆ. ಆದ್ದರಿಂದ ಈ ಕಲೆಯನ್ನು ನಾವು ನಂಬಿಕೊಂಡು ಆರಾಧಿಸ್ತಾ ಬಂದರೆ ಪ್ರಪಂಚ ಸಹಜವಾಗಿಯೇ ಸುಖ ಶಾಂತಿ ಸಂತೋಷದಿಂದ ನೆಲೆಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಮೂಲಭೂತ ತತ್ವಗಳು. ಅದನ್ನೆಲ್ಲವುದನ್ನು ಎಲ್ಲವುದನ್ನು ನಾವು ಆರಾಧಿಸ್ತಾ ದೇಶದ ಸುಖ ಶಾಂತಿಯನ್ನು ಬಯಸೋಣ ಅಂತ ಹೇಳ್ತಾ ಕೊನೆ ಒಂದು ಮಾತು, ಈಗ ನೀವು ಕೆತ್ತಿರ್ತಕ್ಕಂಥ ಮೂರ್ತಿಯನ್ನು ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ? ಅದು ಅಯೋಧ್ಯದಲ್ಲೇ ಪ್ರಧಾನ ದೇವಾಲಯದಲ್ಲೇ ನಾವು ಗೌರವ ಸಮ್ಮಾನಪೂರ್ವಕವಾಗಿ ಅದನ್ನು ಇಡ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸೊ ಈ ವಿಷಯದಲ್ಲಿ ಹೆಚ್ಚಿನ ವಿವರಗಳನ್ನು ತಾವುಗಳು ಟ್ರಸ್ಟಿನ ಮೂಲಕ ಕೇಳೋದೇ ಹೆಚ್ಚು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸಮಯ ಬಂದಾಗ ಅದು ಗೊತ್ತಾಗುತ್ತೆ. ಇದು GL ಭಟ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.